ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮೊದಲ ಆಷಾಢ ಶುಕ್ರವಾರದ ಸಂಭ್ರಮಾಚರಣೆ ಜೋರಾಗಿದೆ. ಈ ಒಂದು ಆಷಾಢ ಶುಕ್ರವಾರದಲ್ಲಿ ಚಾಮುಂಡಿ ತಾಯಿಯ ದರ್ಶನಕ್ಕೆ 2,000 ರೂಪಾಯಿ VIP ಟಿಕೆಟನ್ನು ಮಾಡಲಾಗಿತ್ತು. ಇದಕ್ಕೆ ಭಾಳ ಮೊದಲಿಗೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗಿತ್ತು. ಇದೀಗ ಅದಕ್ಕೂ ಕೂಡ ಸಾಕಷ್ಟು ವ್ಯಾಪಕವಾದಂಥ ಬೆಂಬಲ ವ್ಯಕ್ತ ಆಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಏನು ಮೈಸೂರಿನ ಲಲಿತ್ ಮಹಲ್ ಮೈದಾನದ ಹೆಲಿಪ್ಯಾಡ್ನಿಂದ 2,000 ರೂಪಾಯಿ ಟಿಕೆಟ್ ಪಡೆದವರಿಗಾಗಿ ಹವಾನಿಯಂತ್ರಿತ ಬಸ್ಸುಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 20 ಬಸ್ಸುಗಳ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಎಲ್ಲ ಅಲ್ಲಿಂದ 2,000 ರೂಪಾಯಿ ಕೊಟ್ಟು ಟಿಕೆಟನ್ನು ವಿಶೇಷ ಟಿಕೆಟನ್ನು ಪಡೆದಂಥವ್ರನ್ನ ಈ ಬೆಟ್ಟಕ್ಕೆ ಕರ್ಕೊಂಡು ಬರುವಂಥದ್ದು. ಇಲ್ಲಿ ದರ್ಶನ ಮುಗಿದ ನಂತರದ ಅದೇ ಬಸ್ಗಳಲ್ಲಿ ಅವರನ್ನು ವಾಪಸ್ ಏನು ಲಲಿತ್ ಮಹಲ್ ಮೈದಾನಕ್ಕೆ ಕರೆದುಕೊಂಡು ಹೋಗಿ ತಲುಪಿಸುವಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಈಗ 2,000 ರೂಪಾಯಿ ಟಿಕೆಟ್ಗೂ ಕೂಡ ಸಾಕಷ್ಟು ವ್ಯಾಪಕವಾದಂಥ ಬೆಂಬಲ ವ್ಯಕ್ತ ಆಗಿದ್ದು ಸಾವಿರಾರು ಸಂಖ್ಯೆಯಲ್ಲಿ 2,000 ರೂಪಾಯಿ ವಿಶೇಷ ಟಿಕೆಟನ್ನು ಕೂಡ ಪಡೆದು ಏನು ಜನರು ಏನು ಚಾಮುಂಡೇಶ್ವರಿ ದರ್ಶನವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಎಲ್ಲರೂ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲರೂ ಕೂಡ 2,000 ರೂಪಾಯಿ ಟಿಕೆಟನ್ನು ಪಡೆದು ದರ್ಶನವನ್ನು ಪಡೆದು ಹೋಗ್ತಾ ಇರ್ತಕ್ಕಂಥದ್ದು. ನೀವು ಅವರ ಕೈಗಳಲ್ಲಿ ಒಂದೊಂದು ಬ್ಯಾಗ್ಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. 2,000 ರೂಪಾಯಿ ಟಿಕೆಟ್ ಪಡೆದವರಿಗಾಗಿ ವಿಶೇಷವಾಗಿ ತಯಾರಿಸಿರತಕ್ಕಂಥ ಬ್ಯಾಗ್ ಅದು. ಆ ಬ್ಯಾಗ್ ಒಳಗಡೆ ಒಂದು ಚಾಮುಂಡಿ ತಾಯಿಯ ಫೋಟೋ, ಕುಂಕುಮ ಪ್ರಸಾದ, ಲಾಡು ಪ್ರಸಾದ ಹಾಗೂ ನೀರಿನ ಬಾಟಲ್ ಕೂಡ ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಅವರಿಗೆ ವಿಶೇಷವಾಗಿ ನೀಡಲಾಗಿದೆ. ನಾನೊಂದಷ್ಟು ಇಲ್ಲಿ 2,000 ರೂಪಾಯಿ ಟಿಕೆಟ್ ಪಡೆದು ದರ್ಶನ ಮಾಡಿರ್ತಕ್ಕಂಥವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್, ಎಷ್ಟೊತ್ತಿಗೆ ಬಂದಿದ್ರಿ? ಯಾವಾಗ ದರ್ಶನ ಆಯಿತು ನಿಮಗೆ? ನಾವು ಒಂದು 11:40ಗೆ ಬಂದ್ವಿ. 11:55ಗೆಲ್ಲ ದರ್ಶನ ಆಯಿತು. 15 ಮಿನಿಟ್ಸ್. ಕಳೆದ ಬಾರಿ ಸಾಕಷ್ಟು ತೊಂದರೆಗಳಾಗಿತ್ತು. ಈ ಬಾರಿ 2,000 ರೂಪಾಯಿ ಟಿಕೆಟ್ ಪಡೆದವ್ರಿಗೆ ಒಂದು ಗಂಟೆ ಅರ್ಧ ಗಂಟೆಯಲ್ಲಿ ದರ್ಶನ ಆಗ್ತಿದೆ. ಖುಷಿ ಆಗ್ತಿದೆಯಾ ಅಂತ? ಹೌದು, ಖುಷಿ ಆಗ್ತಿದೆ. ಈ ಸಲ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಆರಾಮಾಗಿ 15 ಮಿನಿಟ್ಸ್ಗೆಲ್ಲ ದರ್ಶನ ಆಯಿತು. ಖುಷಿ ಆಗ್ತಿದೆ. 2,000 ರೂಪಾಯಿ ಕೊಟ್ಟಿದ್ದು ವರ್ತ್ ಅನ್ನಿಸ್ತಿದೆಯಾ? ಹೌದು, 100% ವರ್ತಿದೆ. ಅಮ್ಮ, ನೀವು ಎಷ್ಟೊತ್ತಿಗೆ ಬಂದ್ರಿ? ಎಷ್ಟೊತ್ತಿಗೆ ದರ್ಶನ ಆಯಿತು? 12 ಗಂಟೆಗೆ ನಿಂತ್ವಿ. ಒಳ್ಳೆ ದರ್ಶನ ಆಯಿತು. ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ. ಯಾರಿಗೂ ಯಾವ ಪ್ರಾಬ್ಲಮ್ ಇಲ್ಲ ಸರ್. ಫೈನ್. ಏವನ್ ನಾವು ಹುಳಿಯಾರಿಂದ ಬಂದು ಚಿಕ್ಕನಹಳ್ಳಿ ತಾಲೂಕು. ನಾವು 11 ಗಂಟೆ 1 ಅವರಲ್ಲೆಲ್ಲ ದರ್ಶನ? ಮುಕ್ಕಾಲು ಗಂಟೆ ಎಲ್ಲ ಆಗುತ್ತೆ. 2,000 ರೂಪಾಯಿ ಕೊಟ್ಟಿದ್ದು ವರ್ತ್ ಅನ್ನಿಸ್ತಿದೆಯಾ? ಅವ್ರಿಗೆ ಅನ್ನಿಸ್ತು ಸರ್. ಅನ್ನಿಸ್ತಿದೆ. ಚೆನ್ನಾಗಿ ದೇವ್ರ ದರ್ಶನ ಆಯಿತು. ಅಲ್ಲಿ ಸ್ವಲ್ಪ ಮುಂದೆ ದೇವಸ್ಥಾನ ಬಾಗಿಲ ಕ್ರೌಡ್ ಇರುತ್ತೆ, ಅಲ್ಲಿ ಅವಾಯ್ಡ್ ಮಾಡಿದ್ರೆ ಚೆನ್ನಾಗಿದೆ. ಇದಿಷ್ಟು ಏನು ದರ್ಶನವನ್ನು 2,000 ರೂಪಾಯಿ ವಿಶೇಷ ಟಿಕೆಟ್ ಪಡೆದು ದರ್ಶನವನ್ನು ಪಡೆದಿರತಕ್ಕಂಥವ್ರ ಮಾತು. ಇನ್ನು ಮತ್ತೊಂದಷ್ಟು ಜನರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಈ ಬ್ಯಾಗ್ನಲ್ಲಿ ಏನಿದೆ ಅನ್ನುವಂಥದ್ದನ್ನು ಅವರಿಂದನೇ ಕೂಡ ಮಾಹಿತಿಯನ್ನು ಕೇಳ್ತಾ ಹೋಗ್ತೀನಿ. ಸರ್, ಓಪನ್ ಮಾಡಿ ತೋರಿಸ್ತೀರಾ ಏನೇನು ಕೊಟ್ಟಿದ್ದಾರೆ ನಿಮ್ಗೆ 2,000 ರೂಪಾಯಿಗೆ ಅಂತ? ನೋಡಿ, ಒಂದು ದೇವ್ರ ಫೋಟೋ ಕೊಟ್ಟಿದ್ದಾರೆ, ಒಂದು ವಾಟರ್ ಬಾಟಲ್ ಕೊಟ್ಟಿದ್ದಾರೆ, ಹಾಗೆ ಲಾಡು ಮತ್ತು ಕುಂಕುಮ ಕೊಟ್ಟಿದ್ದಾರೆ. ಸರ್, ನೀವು ಎಷ್ಟೊತ್ತಿಗೆ ಬಂದ್ರಿ ದರ್ಶನಕ್ಕೆ? ಎಷ್ಟು ಗಂಟೆ ಒಳಗಡೆ ದರ್ಶನ ಆಯಿತು ನಿಮಗೆ? ನಾವು 2,000 ರೂಪಾಯಿ ಟಿಕೆಟಲ್ಲಿ ಬಂದಿರೋದು. ಹತ್ರ ಒಂದು 20 ನಿಮಿಷ ಕ್ಯೂ ಅಲ್ಲಿ ನಿಂತಿದ್ದೀವಿ. ಒಳಗೆ ಚೆನ್ನಾಗಿ ಮಾಡಿದ್ದಾರೆ, ಫೆಸಿಲಿಟಿ ಚೆನ್ನಾಗಿದೆ. ಅಲ್ಲಿ ಏನಂದರೆ ಡೈರೆಕ್ಟಾಗೇ ಬಿಡಬೇಕಾಗಿತ್ತು. ಒಂದು 5-6 ರೌಂಡ್ ಮಾಡಿಸಿದ್ರು, ಅದು ಅವಶ್ಯಕತೆ ಇರಲಿಲ್ಲ ಅಂತ ನನಗೆ ಅನಿಸುತ್ತೆ. ಒಟ್ಟಿನಲ್ಲಿ 2,000 ರೂಪಾಯಿ ಕೊಟ್ಟಿದ್ದು ತೃಪ್ತಿ ಇದೆಯಾ ಸರ್? ವರ್ತಿದೆ, ತುಂಬ ವರ್ತಿದೆ. 2,000 ರೂಪಾಯಿ ವರ್ತಿದೆ. ಅಮ್ಮ, ನೀವು ಎಲ್ಲಿಂದ ಬಂದಿದ್ದೀರಿ? ನಾವು ಬೆಂಗಳೂರಿಂದ ಬಂದಿದ್ದೀವಿ. 2,000 ರೂಪಾಯಿ ಕೊಟ್ಟಿರೋ ತೃಪ್ತಿಕರ ಅನಿಸ್ತಿದೆಯಾ? ತೃಪ್ತಿಕರ ಅನಿಸುತ್ತೆ. ಅಂದರೆ ರೌಂಡ್ ತುಂಬ ಆಯಿತು ಸರ್. ಅಲ್ಲಿ ಖಾಲಿ ಇದ್ರೂ ಒಂದು ರೌಂಡ್ ಬಿಡ್ಬೋದಾಯಿತು. ಕೆಳಗೆಲ್ಲ ಕೊಚ್ಚೆ ಬೇರೆ ಇತ್ತು. ಪಾಪ ವಯಸ್ಸಾದವ್ರು ಬೇರೆ ಇದ್ರಲ್ಲ. ರೌಂಡ್ ತುಂಬ ಇತ್ತು, ಜಾರುತ್ತೆ ತುಂಬ. ಅಲ್ಲಿ ಒಂದು ಮ್ಯಾಟು ಸಹ ಹಾಕಿಲ್ಲ. ಅದೊಂದು ಸ್ಪೆಷಾಲಿಟಿ ಮಾಡಬೇಕು ನೆಕ್ಸ್ಟು, ಇಲ್ಲಾಂದರೆ ಜಾರುತ್ತೆ. ನೀವು ಎಲ್ಲಿಂದ ಬಂದಿದ್ದೀರಿ ಅಮ್ಮ? ಎಷ್ಟು ಗಂಟೆಗೆ ಬಂದ್ರಿ? ಎಷ್ಟು ಗಂಟೆ ಒಳಗಡೆ ದರ್ಶನ? 12:03ಗೆ ಬಂದ್ರಿ. ಕರೆಕ್ಟಾಗಿ 25 ಮಿನಿಟ್ಸ್ ಅಷ್ಟೇ ಆಗಿದ್ದು. ಅಷ್ಟು ಬೇಗ ಆಗೋಯ್ತು. ನೀವು ಎಲ್ಲಿಂದ ಬಂದಿರೋದು? ಎಷ್ಟು ನಿಮಿಷದಲ್ಲಿ ದರ್ಶನ ಆಯ್ತು? ನಾವು ಬಸವನಗುಡಿ ಬೆಂಗಳೂರಿಂದ ಬಂದಿರೋದು. ಒಂದು 20 ನಿಮಿಷ, ಕಾಲು ಗಂಟೆ 20 ನಿಮಿಷದಲ್ಲಿ ದರ್ಶನ ಆಯಿತು ಸರ್. ಇದಿಷ್ಟು 2,000 ರೂಪಾಯಿ ಟಿಕೆಟನ್ನು ಪಡೆದು ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದಿರ್ತಕ್ಕಂತಹ ಭಕ್ತಾದಿಗಳ ಮಾತಾಗಿರ್ತಕ್ಕಂಥದ್ದು. ಅಂದರೆ ಕಳೆದ ಬಾರಿ 2,000 ರೂಪಾಯಿ ಟಿಕೆಟ್ ಪಡೆದಂಥವ್ರಿಗೂ ಕೂಡ ಸುಮಾರು 5ರಿಂದ 6 ಗಂಟೆಗಳ ಕಾಲ ದರ್ಶನಕ್ಕೆ ಸಮಯಾವಕಾಶ ಆಗ್ತಾ ಇತ್ತು. ಈ ಬಾರಿ ಸುಸಜ್ಜಿತವಾದಂತಹ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಮತ್ತು ಚಾಮುಂಡಿ ಬೆಟ್ಟದ ಪ್ರಾಧಿಕಾರದವರು ಮಾಡಿರುವಂತಹ ಕಾರಣಕ್ಕಾಗಿ ಕೇವಲ 1 ಗಂಟೆಯ ಒಳಗಾಗಿ 2,000 ರೂಪಾಯಿ ಟಿಕೆಟನ್ನು ಪಡೆದಂಥವರಿಗೆ ದರ್ಶನವನ್ನು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಏನು ಒಂದು ಗಿಫ್ಟ್ ಬಾಕ್ಸ್ ಅನ್ನುವಂಥ ರೀತಿಯಲ್ಲಿ ಪ್ರಸಾದ ಮತ್ತು ಚಾಮುಂಡೇಶ್ವರಿಯ ಭಾವಚಿತ್ರವನ್ನು ಏನು ವಿಚಾರಿಸ್ತಾ ಇದ್ದಾರೆ, ಇದಕ್ಕೂ ಕೂಡ ಭಕ್ತಾದಿಗಳು ಸಂತಸವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಸಂದೀಪ್ ಕುಮಾರ್, ಅಶ್ವಯೋಗ ನ್ಯೂಸ್, ಮೈಸೂರು.